ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಎಡವಟ್ಟು. ಬಿಗ್ ಬಾಸ್ ಹೇಳೋದು ಮಲ್ಲಮ್ಮಂಗೆ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನ ಪ್ರಯಾಣ ಎಲ್ಲಿಯವರೆಗೂ? ರಕ್ಷಿತಾ ಶೆಟ್ಟಿನ ಮೊದಲ ದಿನವೇ ಎಲಿಮಿನೇಟ್ ಮಾಡಿದ್ದು ಎಷ್ಟು ಸರಿ? ನಿಜಕ್ಕೂ ರಕ್ಷಿತಾ ಶೋ ಇಂದ ಔಟ್ ಆದ್ರ ಅಥವಾ ವಾಪಸ್ ಬರ್ತಾರ? ದೊಡ್ಡ ಮನೆಯಲ್ಲಿ ಟಾಸ್ಕ್ ಎಲಿಮಿನೇಷನ್ ಎಲ್ಲಾ ಶುರುವಾಗಿದೆ. ಕಂಟೆಸ್ಟೆಂಟ್ಸ್ ಆಟ ಶುರು ಮಾಡಿದ್ದಾರೆ. ಜಂಟಿಗಳ ವಿರುದ್ಧ ಒಂಟಿಗಳು ನಿಂತಿದ್ದಾರೆ. ಮನೆಯ ಅಧಿಕಾರದ ಚುಕ್ಕಾಣಿಯನ್ನ ಬಿಗ್ ಬಾಸ್ ಒಂಟಿಗಳಿಗೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಟಾಸ್ಕ್ ಬಂದಿದ್ದು, ಕೊನೆಯದಾಗಿ ಎಂಟ್ರಿ ಕೊಟ್ಟ ಸ್ಪಂದನ, ಮಾಳು ಹಾಗೂ ರಕ್ಷಿತಾ ಈ ಮೂವರ ಪೈಕಿ ಒಬ್ಬರನ್ನ ಮನೆಗೆ ಕಳಿಸ್ಬೇಕು ಅನ್ನೋದು. ಒಂಟಿಗಳು ನಿರ್ಧಾರ ಮಾಡಿ ರಕ್ಷಿತನ ಎಲಿಮಿನೇಟ್ ಮಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡಗೆ ರಕ್ಷಿತನ ಔಟ್ ಮಾಡಿದ್ದು ಇಷ್ಟ ಆಗ್ಲಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಆದ್ರೆ ನಿಜಕ್ಕೂ ರಕ್ಷಿತಾ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರಾ ಅಥವಾ ಮತ್ತೆ ಅವರು ದೊಡ್ಡಮನೆಗೆ ವಾಪಸ್ ಬರ್ತಾರಾ? ಬಂದ ಕೆಲವೇ ಗಂಟೆಗಳಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡೋದು ಅದೆಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಇದಾದ ಮೇಲೆ ಟಾಸ್ಕ್ ಬಂದಿದ್ದೇ ಊಟಕ್ಕೆ ಸಂಬಂಧಪಟ್ಟಿದ್ದು. ಮನೆಗೆ ದಿನಸಿ ಪಡೆಯೋ ಅವಕಾಶ ಕೊಟ್ಟಿದ್ರು. ಈ ಟಾಸ್ಕ್ ನ ಮಾಡಬೇಕಾಗಿದ್ದು ಒಂಟಿಗಳು. ಆದ್ರೆ ಮಲ್ಲಮ್ಮ ಟಾಸ್ಕ್ ಸಮಯದಲ್ಲಿ ಎಡವಟ್ಟು ಮಾಡಿದ್ರು. ಸೆಕೆಂಡ್ ಟೈಮ್ ಅಲ್ಲಿ ಮಲ್ಲಮ್ಮ ಕೊಂಚ ಸುಧಾರಿಸಿದ್ರು. ಆದ್ರೆ ಬಿಗ್ ಬಾಸ್ ಮಾತು ಮಲ್ಲಮ್ಮಂಗೆ ಅರ್ಥ ಆಗ್ತಿಲ್ಲ. ಹೀಗೆ ಮುಂದುವರಿದ್ರೆ ಮಲ್ಲಮ್ಮನ ಬಿಗ್ ಬಾಸ್ ಪ್ರಯಾಣ ಬೇಗನೆ ನಿಂತೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಒಟ್ಟಿನಲ್ಲಿ ಹೊರ ಹೋಗಿರೋ ರಕ್ಷಿತಾ ಮನೆಗೆ ವಾಪಸ್ ಆಗ್ತಾರಾ? ಮಲ್ಲಮ್ಮ ಬಿಗ್ ಬಾಸ್ನ ಅರ್ಥ ಮಾಡ್ಕೋತಾರ ಅಥವಾ ಬಿಗ್ ಬಾಸ್ ಮಲ್ಲಮ್ಮನ ಅರ್ಥ ಮಾಡ್ಕೋತಾರ? ಕಾದು ನೋಡೋಣ.